ನಾನು ಭಾರತ ನನ್ನ ದೇಶಕ್ಕಾಗಿ ನಾನು ಈ ಒಂದು ವಾಕ್ಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ನಮ್ಮ ಗೃಹರಕ್ಷಕರ ಗೃಹರಕ್ಷಕರ ವಾರ್ಷಿಕ ಮೂಲ ತರಬೇತಿ ಶಿಬಿರ 2025ರ ಒಂದು ಮುಖ್ಯ ಅತಿಥಿಯಾಗಿ ಆಗಮಿಸತಕ್ಕಂಥ ನಮ್ಮ ಜಿಲ್ಲೆಯ ಪೊಲೀಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಪರಮೇಶ್ವರ್ ಹೆಗಡೆ ಅವರೇ ಹಾಗೂ ಮತ್ತೊಬ್ಬ ನನ್ನ ಸಹೋದ್ಯೋಗಿಯಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆ ಕಮಾಂಡ್ ಆಗಿರ್ತಕ್ಕಂಥ ಡಾಕ್ಟರ್ ಚೇತನ್ ಎಚ್ ಪಿ ಅವರೇ ಹಾಗೂ ಈ ತರಬೇತಿ ಕೇಂದ್ರದ ಉಪಸಂಯೋಜಕರಾಗಿರ್ತಕ್ಕಂಥ ಸಂದೀಪ್ ಅವರೇ, ಸ್ಟಾಫ್ ಆಫೀಸರ್ ಆಗಿರ್ತಕ್ಕಂಥ ಸರಸ್ವತಿ ಮೇಡಮ್ ಅವರೇ, ಈ ಕ್ಯಾಂಪ್ ಕಮಾಂಡೆಂಟ್ ಆಗಿರ್ತಕ್ಕಂಥ ರಾಘವೇಂದ್ರ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಸೀನಿಯರ್ ಪಿ ಎಸ್ಗಳಾಗಿರ್ತ ಅಮರೇಶ್ ಅವರೇ, ಯಲ್ಲಪ್ಪನವರೇ ಹಾಗೂ ನಮ್ಮ ದಾವಣಗೆರೆ ಘಟಕದ ಘಟಕಾಧಿಕಾರಿಯಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ಪ್ರಕಾಶಪ್ಪನವರೇ ಹಾಗೂ ಮಾರುತಿ ಅವರೇ, ರಾಜೇಶ್ ಅವರೇ, ನಮ್ಮ ಎಫ್ ಪಿ ಆಗಿರ್ತಕ್ಕಂಥ ದೇವಬೆಳಕೆ ಮತ್ತು ದಾವಣಗೆರೆ ಎಫ್ ಪಿ ಆಗಿರ್ತ ಮನ್ಸೂರ್ ಅವರೇ, ಮತ್ತು ನಮ್ಮ ದೇವಬೆಳಕೆ ಎಫ್ ಪಿ ಆಗಿರ್ತ ಅವರು ಕೂಡ ಹಾಗೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಗೃಹರಕ್ಷಕ ಮತ್ತು ಗೃಹರಕ್ಷಕರೇ ಹಾಗೂ ನಮ್ಮ ಈ ಒಂದು ಕಚೇರಿಯ ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಆಗ್ತಾ ಮಧ್ಯಾಹ್ನ ಆಗ್ತಾ ಬಂತೀಗ. ಸೊ ಈಗ ಭಾಳಷ್ಟು ವಿಷಯ ಈಗ ಆಲ್ರೆಡಿ ಭಾಳಷ್ಟು ಜನ ಹಂಚ್ಕೊಂಡಿದ್ದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕಂತ ಪರಮೇಶ್ ಹೆಗಡೆ ಆಗಿರ್ಬೋದು ಅಥವಾ ನಮ್ಮ ಚೇತನ್ ಆಗಿರ್ಬೋದು ಹಾಗೂ ನಮ್ಮ ಪರೀಕ್ಷಕರಾಗಿರ್ತಕ್ಕಂಥ ನಮ್ಮ ಗೃಹರಕ್ಷಕರು ಕೂಡ ಭಾಳಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ಈಗ ಈ ವಿಷಯ ಎಲ್ಲಿಂದ ಹೋಗ್ಬೇಕು ಅಂದ್ರೆ ಫಸ್ಟ್ ನನಗೆ ಅಧ್ಯಕ್ಷ ಭಾಷಣ ಬಿಟ್ಟು ಮಾಡ್ಬಿಟ್ಟು ಯೋಚನೆ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದ್ರು ಮರ್ತೇನೋ ಯೋಚನೆ ಮಾಡ್ತಿದ್ದೆ. ಸೊ ರಿಕವರ್ ಮಾಡ್ಕೊಂಡ್ರು ಅಂತ. ಸೊ ಇದು ಏನಪ್ಪಾ ಅಂದ್ರೆ ಈ ಒಂದು ಈ ವರ್ಷದ 2025ನೇ ಬ್ಯಾಚ್ ಆಲ್ಮೋಸ್ಟ್ ಒಂದು ವರ್ಷ ಆದಂಗಾಯ್ತು ನನಗೆ. ಈ ಸ್ಟಾರ್ಟಿಂಗ್ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಲ್ಲ, ಬಹುಶಃ ನಾವು ಫಸ್ಟ್ ಪೇಪರ್ ಮೂವ್ ಮಾಡಿದ್ದು ಇನ್ ದ ಮಂತ್ ಆಫ್ ಜನವರಿ 2025 ಫಸ್ಟ್ ಪೇಪರ್ ಮೂವ್ ಮಾಡಿದ್ದೆ ಹೆಡ್ ಆಫೀಸ್ಗೆ. ಅಲ್ಲಿಂದ ನಮ್ಗೆ ಆರ್ಡರ್ಸ್ ಬಂದು ಸ್ಯಾಂಕ್ಷನ್ ಬಂದು ಅಲ್ಲಿಂದ ನಾವು ಎಸ್ಟಿಮೇಟ್ ಡೇಟ್ ತಗೊಂಡು ಅಪ್ಲಿಕೇಶನ್ ಕೊಟ್ಟು ಅಲ್ಲೆಲ್ಲ ಮಾಡಿ ಬಂದು ಫರ್ದರ್ ಪ್ರೋಸೆಸ್ ಎಲ್ಲ ಆಗೋಷ್ಟೊತ್ತಿಗೆ ದಟ್ ಟು ಕರೆಂಟ್ 3 months. ಅದಾದ್ಮೇಲೆ ನಮ್ಮ ಅದೃಷ್ಟ ದುರದೃಷ್ಟಕ್ಕೆ ಎ ಡಿ ಸಿ ಅವರಿದ್ರು, ಅವರು ಕೂಡ ಟ್ರಾನ್ಸ್ಫರ್ ಆದ ಆ ಟೈಮ್ನಲ್ಲಿ. ಆಗ ಮತ್ತೆ ಸ್ವಲ್ಪ ವಿಳಂಬ ಆಯಿತು. ಫಿಸಿಕಲ್ ಟ್ರೈನಿಂಗ್ ಆಗಿ ಮತ್ತೆ ಎಲ್ಲ ಪೇಪರ್ ಸೈನ್ ಆಗಿ ಇಲ್ಲಿ ವಾಪಸ್ ಬರೋಷ್ಟಿಗೆ ಆಲ್ಮೋಸ್ಟ್ 1 ವರ್ಷ ಆಯಿತು. ಸೊ ಫಸ್ಟ್ ಯಾರು ಅಪ್ಲಿಕೇಶನ್ ಹೋಗಲಿ ಅವ್ರಿಗೆ ನೆನಪಿರುತ್ತೆ 1 ವರ್ಷ ಈ ಒಂದು ಸೈಕಲ್ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಆಗಿ 1 ವರ್ಷಕ್ಕಾಗಿದೆ. ಅಂದ್ರೆ ಇವೆಲ್ಲ ಅರ್ಥ ಮಾಡ್ಕೋಬೇಕಾದ ವಿಷಯ ಏನಪ್ಪ ಅಂದ್ರೆ ಇದು ಸುಮ್ಮನೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲ. ಇದು ಇದರಲ್ಲಿ ಎಷ್ಟೊಂದು ವಿಷಯಗಳಿದೆ. ಅದರಲ್ಲಿ ಈ ಒಂದು ಏನು ಹೊಸ ಗೃಹರಕ್ಷಕ ನಾವು ಆಯ್ಕೆ ಆಗಿದ್ದಿಲ್ಲ, ಈ ಒಂದು ಗೃಹರಕ್ಷಕ ಆಯ್ಕೆ ಮಾಡಕ್ಕೆ ನಮ್ಮ ಸರ್ಕಾರ ಅಂತ ಹಿಡಿದು ಕೆಳಮಟ್ಟ ಗೃಹರಕ್ಷಕಂತ ಪ್ರತಿಯೊಬ್ಬರು ಕೂಡ ವರ್ಕ್ ಮಾಡಿರ್ತಾರೆ. ಹಾಗಾಗಿ ನೀವು ಈ ಒಂದು ಮೂಲ ತರಬೇತಿ ತಗೊಂಡು ಆದ್ಮೇಲೆ ನಿಮ್ಮ ನಡವಳಿಕೆ ಹೇಗಿರ್ಬೇಕಪ್ಪ ಅಂದ್ರೆ ಯು ಆರ್ ನಾಟ್ ಆರ್ಡಿನರಿ ಸಿಟಿಸನ್ ಆಫ್ ಇಂಡಿಯಾ, ಯು ಆರ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಎಕ್ಸ್ಟ್ರಾರ್ಡಿನರಿ ಅಂದ್ರೆ ನೀವು ಕೊಂಬರ ಕೊಡಿಲ್ಲ, ಏನಂತೆ ನೀವೊಂದು ಯೂನಿಫಾರ್ಮ್ ವೇರ್ ಮಾಡ್ತಕ್ಕಂಥ ಒಂದು ಫೋರ್ಸ್. ನಿಮ್ಮ ಚಲನ ವಲನ ನೀವು ಮುಂಚೆ ಹೋದಾಗ ಯಾರೋ ವಿನಾಯಕ್ ಯಾರು ಹೇಳ್ತಿದ್ರಿ, ಈಗ ಕ್ಲಚ್ಚು ಪ್ಲೇಟು ಹೆಚ್ಚು ಆಗಿ ನೀವು ಸಿಗ್ನಲ್ ಜಂಪ್ ಮಾಡಿದ್ರು ಕೂಡ ಅವಾಗ ನಡೀತಿತ್ತೇನೋ ಗೊತ್ತಿಲ್ಲ. ಅಫ್ಕೋರ್ಸ್ ಮ್ಯಾಕ್ಸ್ ಒಂದೇನು ಫೈನ್ ಆಗ್ತಾ ಇದ್ರು, ಸೊ ಮುಜುಗರ ಆಗ್ತಿತ್ತೇನೋ ಕೊಡ್ತಿದ್ರೆ ಆಗ್ತಿತ್ತು. ಈಗ ಹಂಗಲ್ಲ. ಈಗ ಏನ್ ಮಾಡ್ಬೇಕು, ಬಹಳ ಎಚ್ಚರಿಕೆಯನ್ನು ಹೋಗ್ಬೇಕು. ನಾವೀಗ ಪ್ರತಿಯೊಬ್ರು ಕೂಡ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಮ್ಮ ನಡತೆ ಚಲನವಲನ ಪ್ರತಿಯೊಬ್ರು ಹಾದಿಯಲ್ಲಿ ಹೋಗ್ಬೇಕಾದ್ರೆ ಕೂಡ ನಾವು ಸುಮ್ಮನೆ ಏನೋ ಮಾಡ್ತಾ ಇರ್ಬೋದು ಅಥವಾ ನಾವು ಎಲ್ಲೋ ಹೋಗ್ತಾ ಇರ್ಬೋದು. ಪ್ರತಿಯೊಂದು ಕಡೆ ಕೂಡ ನಾವು ಶಿಸ್ತನ ಐತಲ್ಲ, ಬೇಗ ಅಡಿಯಿಂದ ಮುಡಿಯೋರು ಅಂತ ಹೇಳ್ತಲ್ಲ, ಅಡಿಯಿಂದ ಮುಡಿಯೋರು ಕೂಡ ನಮ್ಮ ಶಿಸ್ತು ಇರಬೇಕು. ಆ ಶಿಸ್ತು ಇಲ್ಲದೆ ಇದ್ರೆ ಬಹುಶಃ ಇವತ್ತು ಇಲಾಖೆಯನ್ನು ಬಿಡೋ ಪರಿಸ್ಥಿತಿ ಬರುತ್ತೆ. ಇಲಾಖೆಯಲ್ಲಿ ಹೇಗಪ್ಪ ಅಂದ್ರೆ ಆ ಶಿಸ್ತನ್ನ ಸ್ವಲ್ಪ ಕೂಡ ಸಹಿಸ್ಕೊಳ್ಳೋದಿಲ್ಲ. ಇದು ಅಶಿಸ್ತು ಅಂದ್ರೆ ಏನು, ಶಿಸ್ತು ಅಂದ್ರೆ ಏನು ಅಂತ ನಿಮ್ಮನ್ನ ಕಲ್ಲನ್ನ ಮೂರ್ತಿ ಮಾಡ್ಲಿಕ್ಕೆ ಬಹುಶಃ ಫಸ್ಟ್ ತಗೊಳಕ್ಕೆ ಹೆಸರಂದ್ರೆ ನಮ್ಮ DR ನಮ್ಮ ಜಿಲ್ಲಾ ಪೊಲೀಸರು
ತುಂಬಾ ಒಂದು ನಮ್ಮ ಇಲಾಖೆಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಯಾವಾಗಲೂ ಕೂಡ ಇವತ್ತು ಕೂಡ ನಮಗೆ ಬೆಳಗ್ಗೆ ರೈಫಲ್ ಇರಲಿಲ್ಲ. ಬಹುಶಃ ನಾನು ಬೆಳಗ್ಗೆ ಮೇಡಮ್ ಕಾಲ್ ಮಾಡಿದಾಗ ಇವತ್ತು ನಿನ್ನೆ ಒಂದು ಬಂದೋಬಸ್ತ್ ಡ್ಯೂಟಿಯಿಂದ ಅವ್ರ ಆರೋಗ್ಯ ಕೂಡ ಸ್ವಲ್ಪ ಸರಿ ಇಲ್ಲ ಅಂತ ಫೋನ್ ಮಾಡಿದ್ರು ನನಗೆ. ಆ ಒಂದು ಸಮಯದಲ್ಲಿ ನಾನು ಮೇಡಮ್ ರೈಫಲ್ ಸಿಗ್ನೇಚರ್ ಆಗಿಲ್ಲ, ರೈಫಲ್ ಬೇಕು ಅಂದಾಗ ನೀವೇನು ತಲೆ ಕೆಡಿಸ್ಕೊಂಡು ರೈಫಲ್ ಕೊಡಿಸ್ತೀನಿ ಅಂತಂದ್ರು. ಅದಕ್ಕೆ ಜೋರ ಒಂದು ಚಪ್ಪಾಳೆ ಮುಖಾಂತರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದಂತಹ ಶ್ರೀಮಾ ಪ್ರಶಾಂತ್ ಅವರು ಪ್ರತಿಯೊಂದು ಹೆಜ್ಜೆಯನ್ನು ನಮಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಇವತ್ತು ಬರಬೇಕಿತ್ತು, ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಬಂದಿಲ್ಲ. ಅವರಿಗೆ ಸೊ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, ಒಂದು ಇಲಾಖೆಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಸೊ ನಾನು ಒಂದು ಹೃತ್ಪೂರ್ವಕವಾದ ಇದೇ ಸಮಯದಲ್ಲಿ ಈ ನಮ್ಮ ಅಡಿಷನಲ್ ಎಸ್ ಪಿ ಆಗಿರ್ತಕ್ಕಂಥ ಪರಮೇಶ್ವರ್ ಹೆಗಡೆ ಸರ್ ನಮಗೆ ಯಾವತ್ತೂ ಕೂಡ ಯಾವುದೇ ಸಮಯದಲ್ಲಿ ಸರ್ ತಾವು ಬರಬೇಕು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅಂತ ಕರೆದ್ರೆ ಒಬ್ಬ ಮನೆ ಅತಿಥಿಯಾಗಿ ನಮಗೆ ಒಂದು ಕಾರ್ಯಕ್ರಮ ಬರ್ತಾರೆ. ಸೊ ಅದಕ್ಕೆ ಯಾವಾಗ ನಾವು ನಮ್ಮ ಒಂದು ಪೊಲೀಸ್ ಇಲಾಖೆಗೆ ಆಗಿರ್ಬೋದು ಮತ್ತೆ ಮೈಕ್ ಆಗಿರ್ತಕ್ಕಂಥ ನಮ್ಮ ಅಡಿಷನಲ್ ಎಸ್ ಪಿ ಆಗಿರ್ತಕ್ಕಂಥ ಪರಮೇಶ್ ಶಿರೋಡಿ ಯಾವಾಗಲೂ ಚಿರೋಡಿ ಆಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಸರಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತಮ್ಮ ಕೊಡುಗೆ ಕೊಟ್ಟಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಈ ಒಂದು ರೂಪ ಒಂದು ಮುಂಚೆ ನಾನು ಫಸ್ಟ್ ಇನಾಗ್ರೇಷನ್ ಡೇಸ್ ಮಾತಾಡಿದ್ದೆ, ಕಲ್ಲು ಮೂರ್ತಿ ಆಗ್ಬೇಕು ಅಂತ. ಈ ಕಲ್ಲು ಮೂರ್ತಿ ಆಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು? ಉಳಿದ ಪಟ 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 ಕೆತ್ತಬೇಕು. ಅದ ಕೆತ್ತ ಕೆಲಸ ಬಹಳ ಚೆನ್ನಾಗೇ ಮಾಡಿದ್ದಾರೆ ನನ್ನ ಮಟ್ಟಿಗೆ. ಸೊ ನೀವು ಎಷ್ಟು ನೀವು ಶಿಸ್ತು ನೋಡಿದ್ರೆ, ಸೊ ನನ್ನ ಕೆತ್ತ ಕೆಲಸ ಬಹಳ ಚೆನ್ನಾಗೇ ಮಾಡಿದ್ರೆ. ಈ ಒಂದು ಕೆತ್ತನೆಗೆ ಕ್ಯಾಂಪ್ ಕಮಾಂಡರ್ ರಾಘವೇಂದ್ರ ಆಗಿರ್ಬೋದು, ನಮ್ಮ ಕಿಶೋರ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ಡೆಪ್ಯೂಟಿ ಕಮಾಂಡರ್ ಸಂದೀಪ್ ಅವ್ರ ಆಗಿರ್ಬೋದು, ಇದೆಲ್ಲರ ಜೊತೆಗೆ ನಮ್ಮ DR ಅವರ ಒಂದು DR ಬೋಧಕರು, ಅಲ್ಲಿರ್ತಕ್ಕಂಥ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಡೈಲಿ ಬಂದು ಸೊ ನಿಮ್ಗೆ ಏನು ಕಲ್ಲನ್ನು ಮೂರ್ತಿ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಸಾಧ್ಯ, ಎಷ್ಟು ತಮ್ಮಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಮಾಡಿದ್ದಾರೆ. ಊರಿಗೆ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಈ ಒಂದು ವೇದಿಕೆಯಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಕ್ಯಾಂಪ್ ಆಗ್ಬೇಕಂದ್ರೆ ಯಾರೋ ಒಬ್ಬ ವ್ಯಕ್ತಿಯಿಂದ ಆಗ್ಲಿಕ್ಕೆ ಅಸಾಧ್ಯ ಇಲ್ಲ. ಇದಕ್ಕೆ ಬಹಳಷ್ಟು ಜನದ್ದು ಕೊಡುಗೆ ಇರುತ್ತೆ. ಕೆಲವರು ನೇರವಾಗಿ ಕೊಡುಗೆ ಕೊಡ್ತಾರೆ, ಕೆಲವರು ಪರೋಕ್ಷವಾಗಿ ಕೊಡುಗೆ ಕೊಡ್ತಾರೆ. ಸೊ ಬಹಳಷ್ಟು ಜನ ನೇರವಾಗಿ ಕೊಡುಗೆ ಹೇಳ್ತೀವಿ, ಬಟ್ ತೆರೆ ಹಿಂದೆ ಇರ್ತಾರಲ್ಲ, ತೆರೆ ಹಿಂದೆ ಇರ್ತಕ್ಕಂಥ ಆಕ್ಟರ್ಸ್ ನಾವು ನಾರ್ಮಲಿ ಮರ್ತೇ ಬಿಡ್ತೀವಿ ನಾವು. ಹಾಗಾಗಿ ನಮ್ಮ ಒಂದು ಕಚೇರಿ ಸಿಬ್ಬಂದಿ ಆಗಿರ್ತಕ್ಕಂಥ ಗೌರೀಶ್ ಆಗಿರ್ಬೋದು, ಮನ್ಸೂರ್ ಆಗಿರ್ಬೋದು, ಆದೇಶ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಶಫಿ ಆಗಿರ್ಬೋದು, ಅವರೆಲ್ಲರೂ ಕೂಡ ನಿಮ್ಗೆ ಯಾವತ್ತೂ ವೇದಿಕೆ ಬರಲ್ಲ ಅವರು, ಬಟ್ ಅವ್ರ ಕೊಡುಗೆ ಬಹಳ ಇರುತ್ತೆ. ಅವರು ಕೂಡ ಈ ಒಂದು ಕ್ಯಾಂಪಿನ ಪರವಾಗಿ ನಮ್ಮೆಲ್ಲ ವೇದಿಕೆ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕ್ಯಾಂಪಿನ ಬಗ್ಗೆ ಒಂದೆರಡು ವಿಷಯ ಹೇಳ್ಬೇಕಪ್ಪ ಅಂದ್ರೆ, ಈಗ ಒಂದು ಆನೆಗೆ ಸಣ್ಣದಿದ್ದಂಗೆ ಏನ್ ಮಾಡಿರ್ತಾರೆ, ಒಂದು ಹಗ್ಗನ ಕಟ್ಟಿರ್ತಾರೆ, ಅದು ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದು ಮರಿ ಇದ್ದಾಗ ಏನಾಗುತ್ತೆ, ತಪ್ಪಿಸ್ಕೊಳಕ್ಕಾಗಲ್ಲ. ಅದು ಹಾಗೆ ಕಟ್ತಾ ಆನೆ ದೊಡ್ಡದಾದ್ರು ಕೂಡ ಅದು ಕಟ್ಟಿರ್ತಾರೆ, ಹಂಗೆ ಇರುತ್ತೆ. ಅದೇನ್ ಮಾಡ್ಕೊಂಡಿರ್ತದೆ ತಾನೇ ಏನ್ ಮಾಡ್ಕೊಂಡಿರ್ತದ ಅಂದ್ರೆ, ನನಗೆ ದಾಟಕ್ಕಾಗಲ್ಲ, ನನಗೆ ಮಾಡಕ್ಕಾಗಲ್ಲ ಅಂತ. ಹಾಗೆ ಸೊ ತಾವುಗಳು ತಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಏನ್ ಡೆವಲಪ್ ಮಾಡ್ಕೊಂಡಿರ್ತೀವಿ ನಾವು, ಇದು ಈ ಕೆಲಸ ನನ್ನ ಕೈಲಿ ಆಗಲ್ಲ. ಬಹುಶಃ ಇಲ್ಲಿಗೆ ಬರಕ್ಕಿಂತ ಮುಂಚೆ ಬಹಳ ಜನ ಕನ್ಕೊಂಡಿರ್ಬೋದು, ಇದು ನನ್ನ ಕೈಲಿ ಆಗುತ್ತಾ, ಬಹಳ ಜನ ಎಕ್ಸ್ಪ್ರೆಸ್ ಕೂಡ ಮಾಡಿದ್ರು, ನನ್ನ ಕೈಲಿ ಆಗುತ್ತಾ, ಇದನ್ನ ಮಾಡಕ್ ಆಗುತ್ತಾ, ಈ ಟೈಪ್ 10 ಜನ ಮನೆ ಬಿಟ್ಟು ಒಬ್ರಿಗೆ ಇರಕ್ ಆಗುತ್ತಾ. ಕೆಲವರು BP ಕೂಡ ಜಾಸ್ತಿ ಆಗಿದ್ದು ಕೇಳ್ಪಟ್ಟೆ, ಉದಾಹರಣೆ ಹೌದಾ, BP ಕೆಲವರು ವಾಮಿಟಿಂಗ್ ಆಯ್ತು. ನನಗೆ ಹೇಳಿದ್ರು ನಮ್ಮ ಬೋಧಕರಾಗಿರ್ಬೋದು, ಕ್ಯಾಂಪ್ ಕಮಾಂಡರ್ ಹೇಳಿದ್ರು ನನಗೆ, ಸರ್ ಈಗ ಆಗ್ತದೆ ಏನ್ ಮಾಡೋಣ ಅಂತ. ಅವ್ರಿಗೆ ಏನಾದ್ರು ಮಾಡ್ರಿ, ಅಲ್ಲಿ ಏನಾದ್ರು ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅಲ್ಲೇ ಇಟ್ಕೊಳ್ರಿ, ಕಳಿಸ್ಬೇಡ್ರಿ, ಯಾರು ಏನ್ ಮಾಡ್ಬೇಡ್ರಿ, ಅದಿರುತ್ತೆ ಸಹಜವಾಗಿ. ಸೊ ಯಾರೇ ಆಗ್ಲಿ, ನಾವು ಸ್ಕೂಲ್ ಹುಡುಗ ಒಂದು 10ನೇ ಕ್ಲಾಸಿಂದ PUC ಅಂತ 4ನೇ ಕ್ಲಾಸ್ 5ನೇ ಕ್ಲಾಸ್ಗೆ ಯಾವ್ದು ಮನೆಯಲ್ಲಿ ಓದ್ತಿರೋ ಒಂದ್ಸತಿಗೆ ವಾಸ್ತು ಸೇರಿಸಿದಾಗ ಏನಾಗುತ್ತೆ, ಇದು ಬರ್ದು ಎಲ್ಲ ಕಾಯಿಲೆ ಒಂದಿವ್ಸ ಬಂದ್ಬಿಡ್ತಾವೆ. ಸ್ಟ್ರೆಸ್ ಪ್ರೆಷರ್ ಎಲ್ಲಿ ಬರ್ತವ್ರಿಗೆ ಅದು ನೋಡಿ ವಾತಾವರಣ ನೋಡೇ ಬರುತ್ತೆ. ಬಟ್ ಲಕ್ಕಿಲಿ ನಮಗಿರ್ತಕ್ಕಂಥ ವಾತಾವರಣ, ನಮ್ಮ ಚೇತನ್ ಸರ್ ಕೂಡ ಈಗ ಹೇಳ್ತಾ ಇದ್ದಾರೆ ನಿಮಗೆ, ಇಂಥ ಒಂದು ಪರಿಸರ, ಇಂಥೊಂದು ಪರಿಸರದಲ್ಲಿ ನೀವೊಂದು ಶಿಕ್ಷಣ ಪಡಿತಾ ಇರೋದೇ ಒಂದು ನಿಮ್ಮ ಸೌಭಾಗ್ಯ ಅಂತ ಹೇಳಿ ಕೂಡ ನಾನು ಇಷ್ಟಪಡ್ತೀನಿ. ಇದು ಈ ಒಂದು ಸೌಭಾಗ್ಯ ದಾವಣಗೆರೆ ಜಿಲ್ಲೆ ಹೊರತುಪಡಿಸಿದೆ. ಈಗ ಅದಕ್ಕೆ ದಾವಣಗೆರೆ ಜಿಲ್ಲೆ
ಗೃಹರಕ್ಷಕರಿಗೆ ಹೊರತುಪಡಿಸಿದೆ ಬೇರೆ ಯಾರೇ ಬರ್ಬೇಕಂದ್ರೂ ಕೂಡ ಅವ್ರು ದಾವಣಗೆರೆಗೆ ಬರ್ಬೇಕು ಅಂತ ಒಂದು ಸೌಭಾಗ್ಯ ಇದೆ. ಅಂತ ಒಂದು ಎನ್ವಿರಾನ್ಮೆಂಟ್ ಕಲ್ತಿದಿಲ್ಲ, ಅದಕ್ಕೆ ನಿಮಗೆ ಒಂದು ಚಪ್ರ ಹಿಡ್ಕೊಂಡು. ಸೊ ಹೀಗೆ ನೀವು ನಾಳೆ ಒಂದು ಕರ್ತವ್ಯದಲ್ಲಿ ಹೋದಾಗ ಏನಾಗುತ್ತೆ ನಮಗೆ, ನಾರ್ಮಲಿ ಈಗ ಒಂದು ಸಣ್ಣ ಉದಾಹರಣೆ ಕೊಡಬೇಕಪ್ಪ ಅಂದ್ರೆ, ಒಬ್ಬ ಮನುಷ್ಯ ಬಹಳಷ್ಟು ವರ್ಷ ಬಿಲ್ಡಿಂಗ್ ಕಟ್ಟಿರ್ತಾನೆ, ಮಾಡಿರ್ತಾನೆ, ಏನೋ ಮಾಡಿರ್ತಾನೆ, ಅಲ್ಲಿ ಎಷ್ಟಪ್ಪ ನಮಗೆ ಕಟ್ಟೋದು ಮಾಡೋದು, ನಾನು ಬಿಟ್ಬಿಡೋಕೆ ಬೇಡ ಬೇಡ ಅಂತೇಳಿ ಹೋಗ್ತಿರ್ತಾನೆ. ಅಥವಾ ಇನ್ನೊಂದೆರಡು ಬಿಲ್ಡಿಂಗ್ ಇದಾವೆ ಕಟ್ಬಿಡೋಣ ಅಂತ ಹೋಗ್ತಾನೆ. ಸೊ ಅವ್ರೊಬ್ರು ಏನ್ ಹೇಳ್ತಾರೆ, ಅವರು ಒಬ್ಬ ಇಂಜಿನಿಯರ್ ನಮ್ಮ ಒಂದು ಮನಿ ಒಂದೊಂದು ಪ್ರಾಜೆಕ್ಟ್ ಇದನ್ನು ಕಂಪ್ಲೀಟ್ ಮಾಡಿ, ಯಾಕಂದ್ರೆ ಬಿಡಕ್ರೆ ಇದೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದು ಬಿಟ್ಟು ಕೇಳ್ತಾರೆ. ಸೊ ಇವನೇನು ಹೇಳ್ತಾನೆ, ಇನ್ನೂ ಈಗ ಮನೆ ಕಟ್ಟಿ 11ನೇ ಮನೆಯೆಲ್ಲ ಕಟ್ಬಿಡೋಣ ಅಂತಾಗೆ ಇನ್ನೊಂದು ಲಾಸ್ಟ್ ಫ್ಲಾಗ್ ಎಂಡ್ ಆಫ್ ಮೈ ಕರಿಯರ್ ಇದನ್ನು ಕಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ತಾನೆ. ಅವ್ನು ಏನ್ ಮಾಡ್ತಾನೆ, ಎಲ್ಲರೂ ಕಾಂಪ್ರಮೈಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾನೆ, ಕಳಪೆ ಮೆಟಲ್ ಯೂಸ್ ಮಾಡ್ತಾನೆ, ಅವ್ನು ಮಾಡೋದಕ್ಕೆ ಶ್ರದ್ಧೆ ಇದ್ದಂಗೆ ಕ್ಯೂರಿಂಗ್ ಕಿಟ್ಲಿನ ಮಾಡಲ್ಲ, ಹಿಂಗೆ ಮಾಡಿ ಕಟ್ಬಿಡ್ತಾನೆ. ಸೊ ಎಲ್ಲ ಕಟ್ಟಾಗುತ್ತೆ. ಫೈನಲಿ ಬಂದು ಹೇಳ್ತಾನೆ, ಸೊ ಅವ್ರಿಗೆ ಇಂಜಿನಿಯರ್ಗೆ ಅಥವಾ ಯಾರು ಓನರ್ ಅಂತ ಬಂದು ಹೇಳ್ತಾನೆ, ಸರ್ ನೀವು ಹೇಳ್ದಂಗೆ ನಾನು ಲಾಸ್ಟ್ ಇದನ್ನು ಕೂಡ ಮಾಡಿದ್ದೀನಿ ಸರ್, ನಾನು ಹೋಗ್ತೀನಿ, ಬಿಡ್ತೀನಿ, ಕೆಲಸ ಬಿಡ್ತೀನಿ ಅಂತ. ಆಯ್ತಪ್ಪ ಸರಿ ಬಿಡು, ಬಟ್ ಬಿಡಕ್ಕೆ ಮುಂಚೆ ನಾಳೆ ಒಂದು ದಿವಸ ನಮ್ಮೊಂದು ಸಮಾರಂಭ ಐತೆ, ಸಮಾರಂಭ ಬಂದ್ಬಿಟ್ಟು ಹೋಗ್ಬಿಡಪ್ಪ ಅಂತ. ಆಯ್ತು ಅಂತ ಒಂದು ಸಮಾರಂಭ ಹೋಗ್ತಾನೆ. ಸಮಾರಂಭಕ್ಕೆ ಹೋದಾಗ ಅದು ಬಹಳ ಅನಿರೀಕ್ಷಿತ ಬೆಳವಣಿಗೆ ಏನಾಗುತ್ತೆ ಸಮಾರಂಭದಲ್ಲಿ ಅಂದ್ರೆ, ಅವ್ನು ಏನು ಕಟ್ಟಿರ್ತಾನಲ್ಲ ಕರೆದು ಅವ್ರ ಕಂಪ್ನಿ ಓನರ್ ಈ ಮನೆ ಅವ್ನಿಗೆ, ನಿನಗೆ ಇಷ್ಟು ದಿವಸ ಕೆಲಸ ಮಾಡಿದಿಲ್ಲಪ್ಪ, ನಿನ್ ಗಿಫ್ಟ್ ಆಗಿ ಕೊಡ್ಲಿಕ್ಕೋಸ್ಕರ ಮನೆ ಕಟ್ಟಿದೆ ಅಂತ ಹೇಳ್ತಾನೆ. ಬಟ್ ಅವ್ನು ಹೆಂಗ್ ಕಟ್ಟಿದ್ರೆ ಮನೆ ಬಳಕೆ ವಸ್ತು ಯೂಸ್ ಮಾಡಿದ್ದಾನೆ, ಮೆಟೀರಿಯಲ್ ಸರಿಯಾಗಿ ಹಾಕಿಲ್ಲ, ಸರಿಯಾಗಿ ನೋಡ್ಕೊಂಡಿಲ್ಲ. ಸೊ ಅದಕ್ಕೆ ನಾವು ಇವತ್ತು ಕೂಡ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಶಿಸ್ತು ಬಹಳ ಮುಖ್ಯ ನಮಗೆ. ಸೊ ನಾನು ಇವತ್ತು ಹೋಗ್ತೀನಿ, ಇವತ್ತು ನನ್ನ ಡ್ಯೂಟಿ ಮುಗೀತು, ಇವತ್ತು ರಿಲೀವ್ ಆಯ್ತು, ನಾನು ರಿಟರ್ನ್ ರೋಡ್ ಕರ್ನಾರೆ ಬರಲ್ಲ ಮಾಡಲ್ಲ ಇವೆಲ್ಲ ಹೇಳ್ತಾ ಹೋದ್ರೆ ನಿಮ್ಗೆ ಆಗ ಅನಾಹುತಕ್ಕೆ ನೀವು ಕಾರಣ ಆಗ್ತದೆ. ಸೊ ಹೇಗೆ ಅವನಿಗೆ ಮನೆ ಬಂತಲ್ಲ, ಅವ್ನಿಗೆ ಎಷ್ಟು ಕೊನೆಗೆ ಡಿಪೆಂಡ್ ಆಗ್ತಾನೆ ಅಂದ್ರೆ, ಕೊನೆಗೆ ಹೋಗಿ ಹೇಳ್ತಾನೆ, ಸ್ವಾಮಿ ದಯವಿಟ್ಟು ಕ್ಷಮಿಸ್ಬಿಡಿ, ನೀವು ಯಾರಿಗೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಮನೆ ಕಟ್ಟಿದೆ, ಈ ಮನೆ ವಾಸ ಮಾಡಕ್ ಯೋಗ್ಯವಾಗಿ ಇರ್ತಕ್ಕಂಥದ್ದು ಅಲ್ಲದ ಮನೆ ಅಂತ ಹೇಳ್ತಾನೆ. ಅವನಿಗೆ ಬಂದಾಗ ಹೇಳ್ತಾರೆ, ಇನ್ನೊಬ್ರಿಗಾಗ್ಬೋದು. ಹಾಗೆ ನಾವು ಎಲ್ಲೇ ಮಾಡಿ ಯಾವುದೇ ನಿಮ್ಗೆ ಕರ್ತವ್ಯ ಕಳಿಸೋದು, ನಮ್ಗೆ ಏನಾದ್ರು ಕೂಡ ನಮ್ಗೆ ಪೊಲೀಸ್ ಇಲಾಖೆ ನಮ್ಗೆ ಏನಾದ್ರು ಕರ್ತವ್ಯ ಕಳಿಸಿದ್ರೆ, ಈ ಚೇತನ್ ಸರ್ ಹೇಳಿದ್ರು, ಬಹುಶಃ ನಮ್ಮ ಅಡಿಷನಲ್ ಎಸ್ ಪಿ ಸರ್ ಕೂಡ ಒಪ್ಕೊಳ್ತಾರೆ, ನೀವೆಲ್ಲರೂ ಕೂಡ ಇವ್ರ ಅಟ್ಪಾದಿಂದ BC ವರ್ಕ್ ಮಾಡಬೇಕಾದ್ರೆ, ಹೌದಾ, ನಿಮ್ಗೆ ಯಾವ ನಿಮ್ಮಲ್ಲಿ ನಂಬಿಕೆ ಅಲ್ಲಿ ನಿಮಗೆ ಒಂದು ಕಾನೂನು ಸುವ್ಯವಸ್ಥೆ ಭಂಗ ಆಗಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಂಬಿಕೆ ಕಳಿಸಿರ್ತಾರೆ. ನಾವು ನಮ್ಮ ಕರ್ತವ್ಯನ ಸರಿಯಾಗಿ ಮಾಡದೆ ಏನಾಗುತ್ತೆ, ನಮ್ಗಳಿಗೆ ಕೆಟ್ಟ ಹೆಸರು ಬಂದೇ ಬರುತ್ತೆ, ನಮ್ಗಳ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಕೆಟ್ಟ ಹೆಸರು ಬರುತ್ತೆ. ಬಹುಶಃ ಪೊಲೀಸ್ ಇಲಾಖೆಯವರು ಯಾವಾಗಾದ್ರೂ ಕೂಡ ನಮ್ಮ ಕಾನೂನು ಸುವ್ಯವಸ್ಥೆಗೆ ಏನೇ ಕೂಡ ಅಡಚಣೆ ಇದ್ರೆ ಫಸ್ಟ್ ನಮಗೆ ಕಾಲ್ ಮಾಡೋದು ನಮಗೆ ಗೃಹ ರಕ್ಷಕರಿಗೆ. ಯಾಕೆಂದ್ರೆ ನಮ್ಮ ಗೃಹ ರಕ್ಷಕರು ಅಷ್ಟು ಚೆನ್ನಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಅಂತ ಹೇಳಿ ನಾವು ನಂಬಿಕೆ ಮೇಲೆ ಕರೀತಾರೆ. ಆ ನಂಬಿಕೆ ಜವಾಬ್ದಾರಿ ಯಾರು ನಮಗೆ ನಮ್ಮೆಲ್ಲ ಇರುತ್ತೆ. ಹಾಗಾಗಿ ಸೊ ಈ ತರ ಹೇಳ್ತಾ ಇದ್ರು, ನಿಮ್ಮ ಯೂನಿಟ್ಗಳು ಹೋದ್ಮೇಲೆ ಯೂನಿಟ್ ನ ಕೆಳಗೆ ಎಳಿಬೇಡ್ರಿ, ಅದನ್ನ ಮೇಲೆ ಎತ್ತಬೇಕು ಅಂತ. ನೀವು ಅವತ್ತು ಯೂನಿಟ್ ಕಳಶ ಆಗಬೇಕು ಹೊರತು ಆ ಯೂನಿಟ್ ಹಾಳು ಮಾಡೋ ವ್ಯಕ್ತಿಗಳು ನೀವು ಆಗ್ಬಾರ್ದು ಅಂತ ಮತ್ತೊಮ್ಮೆ ಹೇಳ್ತಾ, ಬಹಳ ಸಮಯ ಆಗಿದೆ. ಈ ಒಂದು ಮೂಲ ತರಬೇತಿ ಪಡ್ಕೊಂಡಿದಿರಲ್ಲ, ಇದು ಹೆಂಗಪ್ಪ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಒಂದು ಯಾವುದೋ ಒಂದು ಕೆಲ್ಸಕ್ಕೆ ಹೋದ್ರೆ, ಫಾರ್ ಎಕ್ಸಾಂಪಲ್ ಯಾವ ಮರ ಕಡೆಯಕ್ಕೆ ಹೋದ ಅಂತ ತಿಳ್ಕೊಂಡ್ರೆ, ಫಸ್ಟ್ ಏನ್ ಮಾಡ್ತಾನೆ, 20, 30, 40 ಬಾಯಿ ಕೆಲಸ ಕಡಿತಾನೆ ಮರಗಳನ್ನ. ಅವನ ಕೆಲಸನೇ ಮರ ಕಡಿಯೋದು, ಗರ್ಗಸ್ನ ಮರ ಕಡಿತಾನೆ, ಕಟಾಗಡೆ ಕಡಿದಿರ್ತಾನೆ. ಹಾಗೆ ಒಂದು 6 ತಿಂಗಳಾದ್ಮೇಲೆ ಒಂದು 55, 40 ಬರುತ್ತೆ, ಒಂದು ವರ್ಷ 30 ಬರುತ್ತೆ. ಅವನಿಗೆ ಒಂದ್ಸರಿ ನೋಡ್ತಾನೆ, ಅವ್ನು ಯೋಚನೆ ಮಾಡ್ತಾನೆ, ಯಾಕೆ ನಮ್ಮ ಮುಂಚೆ ನಾವು ಬೆಳಗ್ಗೆ 8 ಗಂಟೆಗೆ ಬರ್ತೇವೆ, ಸಾಯಂಕಾಲ 6 ಗಂಟೆಗೆ ಹೋಗ್ತೀನಿ, ಮುಂಚೆ ಎಲ್ಲ 50 ಕಡಿತೆ, ಈಗ 40 ಬಂತು, 30 ಬಂತು, ಯಾಕೆ ಹಿಂಗ ಹಾಕು ಅಂತ ಯೋಚನೆ ಮಾಡ್ತಾನೆ. ಹಂಗೆ ಒಬ್ಬರ ಹತ್ರ ಕೇಳ್ತಿರ್ತಾನೆ, ಓದೋದು ಅಂತ ಹೋಗ್ತಾನೆ, ಕೇಳ್ತಾನೆ, ಸರ್ ಯಾಕೆ ಸರ್ ಮುಂಚೆ ನಾನು ಏನು ಟೈಮ್ ವೇಸ್ಟ್ ಮಾಡಲ್ಲ, ಮಾತಾಡಲ್ಲ, ಕಾಲಹರಣ ಮಾಡಲ್ಲ, ಆದ್ರೂ ಕೂಡ ಮುಂಚೆ ಇರ್ತಕ್ಕಂಥ ನಮ್ಗೆ ಎಫಿಷಿಯನ್ಸಿ ಬರ್ತಲ್ಲ ಯಾಕೆ ಅಂತ ಕೇಳ್ತಾನೆ. ಅವಾಗ ಅವನ್ನೆಲ್ಲ ಯೋಚನೆ ಮಾಡಿ ಹೇಳ್ತಾರೆ ನನಗೆ. ಅವ್ನು ಕೇಳ್ತಾರೆ, ಹೌದಪ್ಪ ಹೌದು, ನೀನು ಏನು ಮಾಡಿದೀನಿ ಅಂತ ಅವ್ರು ಎಲ್ಲ ದಿನಚರಿಗಳೆಲ್ಲ ನೋಡ್ತಾರೆ, ಏನು ಮಾಡ್ತಿದ್ದೀನಿ, ಯಾಕಾಗಿರ್ಬೋದು ಅದು ಸ್ವಲ್ಪ ಅಸೆಸ್ಮೆಂಟ್ ಮಾಡ್ತಾರೆ. ಅಸೆಸ್ಮೆಂಟ್ ಮಾಡಿದ್ಮೇಲೆ ಒಂದೇ ವಿಷಯ ಹೇಳ್ತಾರೆ, ಏನಪ್ಪಾ ಅಂದ್ರೆ, ನೀನು ನಿನ್ನ ಗರ್ಗಸನ ಲಾಸ್ಟ್ ಹರಿಕೆ ಯಾವ ಮಾಡಿದ್ಯಪ್ಪ ಅಂತ. ಸರ್ ಫಸ್ಟ್ ಮಾಡಿದ್ನಲ್ಲ ಅವತ್ತಿದ್ದು ಅದೇ ಗರ್ಗಸ ಯೂಸ್ ಮಾಡ್ತೀನಿ ಅಂತ. ಕರೆಕ್ಟ್, ಅದೇ ಯೂಸ್ ಮಾಡ್ತೀಯಪ್ಪ, ಅದೇನು ಶಾರ್ಪ್ ಮಾಡ್ತೀನಿ ಅಂತ. ಇಲ್ಲ ಸರ್ ಅದಕ್ಕೆ ಯೂಸ್ ಮಾಡ್ತೀನಿ.
ನೀನು ಕರೆಕ್ಟೇ ಮಾಡ್ತಿದ್ಯಾ, ನಿನ್ ಗರಗಸ ಶಾರ್ಪ್ ಆಗ್ತಾ ಇಲ್ಲ ಅಂತ. ಹಂಗಾಗಿ ನೀವು ಮೂಲ ತರಬೇತಿ ಏನು ತಗೊಂಡಿರಲ್ಲ, ಅದಕ್ಕೆ ನಿಮಗೆ ಮುಗಿಯಲ್ಲ. ನಿಮಗೆ ಏನ್ ಗೊತ್ತಾ, ಮತ್ತೆ ಮಾಡಬೇಕು, ಯು ಹ್ಯಾವ್ ಟು ಅಪ್ಸ್ಕಿಲ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಅಪ್ಸ್ಕಿಲ್. ಸೊ ಇಫ್ ಯು ವಾಟ್ ಎವರ್ ದ ಟ್ರೈನಿಂಗ್ ಆರ್ ಟೇಕನ್ ಅಲ್ಲ, ನೀವು ಏನಾದ್ರೂ ಕೂಡ ಅದನ್ನ ಇನ್ನೊಂದ್ಸತಿ ಬಳಸದೇ ಇದ್ರೆ ಅಥವಾ ಟ್ರೈನಿಂಗ್ ಅಲ್ಲಿ ಕಲಿತ ವಿದ್ಯೆಯನ್ನ ಪುನರ್ಮನನ ಮಾಡದೇ ಇದ್ರೆ ಏನಾಗುತ್ತೆ, ಕಲಿತ ವಿದ್ಯೆ ನಶಿಸುತ್ತೆ. ಆ ಕಲಿತ ವಿದ್ಯೆ ನಶಿಸಬಾರ್ದು ಅಂದ್ರೆ ನೀವು ಏನ್ ಮಾಡ್ಬೇಕು, ಪುನರ್ಮನನ ಮಾಡ್ಕೊಂತ ಇರ್ಬೇಕು. ಅದಕ್ಕೆ ನಿಮಗೆ ವೀಕ್ಲಿ ನಿಮ್ಗೆ ಏನಿದೆ, ಪೆರಿಯಡ್ ಇದೆ. ಪೆರಿಯಡ್ ಕಂಪಲ್ಸರಿ ಅಟೆಂಡ್ ಆಗಬೇಕು. ಎಲ್ಲರೂ ಕಂಪಲ್ಸರಿ ಅಟೆಂಡ್ ಆದ್ರೆ ಮಾತ್ರ ನಿಮಗೆ ಶಿಸ್ತು, ಒಬ್ಬ ವ್ಯಕ್ತಿ ಒಬ್ಬ ಶಿಲ್ಪಿಯಾಗಿ ಪರಿವರ್ತನೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಗೌರವಶಿಕ ಬಂಧುಗಳು ಎಲ್ಲರಿಗೂ ಕರ್ನಾಟಕದಲ್ಲಿ ಬಹಳ ವಿಶೇಷವಾದಂತಹ ಗುರು ಶಿಕ್ಷಕರು ಏನಾದರೂ ಇದ್ದಾರೆ ಅಂದ್ರೆ ಅದು ದಾವಣಗೆರೆ. ಯಾಕೆ ಎಲ್ಲ ವಿಚಾರದಲ್ಲೂ ಅದು ಕ್ರೀಡೆ ಆಗಲಿ, ನಾವು ಅಂಬರೀಷ್ ಅವರು ಟೀಮ್ ಇವೆಲ್ಲ ಪ್ರತಿಯೊಂದು ವಿಚಾರ ಬಂದೋಬಸ್ತ್ ಆಗಲಿ, ಎನಿ ಎಲ್ಲ ವಿಚಾರದಲ್ಲೂ. ಆಮೇಲೆ ಕೇಂದ್ರ ಕಚೇರಿಯಲ್ಲೂ ಸಹ ಬದಲಿಗೆಗಿಂತ ಗೊತ್ತಿಲ್ಲ, ನಮ್ಮ ಈ ಸಾಹೇಬರ ಮುಂದೆ ಗೊತ್ತು, ಯಾವ ವಿಚಾರದಲ್ಲೂ ಸಹ ದಾವಣಗೆರೆ ಕಂಪ್ಲೇಂಟ್ ಇಲ್ಲ. ಎಲ್ಲ ವಿಚಾರದಲ್ಲೂ ಬಹಳ ಒಳ್ಳೆಯ ಹೆಮ್ಮೆಯನ್ನೇ ದಾವಣಗೆರೆ ಪಡ್ಕೊತಾ ಇದೆ. ಅದ್ರ ಜೊತೆಲಿ ಈ ತರಬೇತಿ ಪಡ್ಕೊಂಡಂತ, ಈ ಮೂಲ ತರಬೇತಿಯನ್ನು ಪಡ್ಕೊಂಡಂತ ನೀವ್ಯಾಕೆ ಬಹಳ ವಿಶೇಷ ಆಗ್ತೀರಿ ಅಂದ್ರೆ, ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲೂ ಸಹ ಮೂಲ ತರಬೇತಿಯನ್ನ ಯಾವ ಪ್ರಾದೇಶಿಕ ಕೇಂದ್ರಗಳಲ್ಲೂ ಮಾಡೋದಿಲ್ಲ. ದಾವಣಗೆರೆ ಜಿಲ್ಲೆಯವರು ಮಾತ್ರ ಪ್ರಾದೇಶಿಕ ಕೇಂದ್ರದಲ್ಲಿ ಮೂಲ ತರಬೇತಿಯನ್ನು ಪಡೆಯುವಂಥವ್ರು. ಹಾಗಾಗಿ ಎಲ್ಲರಿಗಿಂತಲೂ ಬಹಳ ವಿಶೇಷವಾದಂತಹ ಹೋರಾಟಗಳು ನೀವಾಗ್ತೀವಿ. ಆಮೇಲೆ ಇಂಥ ಅವಕಾಶ ನಿಮಗೆ ಬಿಟ್ಟರೆ ಯಾರಿಗೂ ಸಹ ಸಿಗೋದೇ ಇಲ್ಲ. ಅಂದರೆ ಇಷ್ಟೆಲ್ಲ ಸೌಲಭ್ಯಗಳನ್ನ ಕೊಟ್ಟು ಅಥವಾ ಇರುವಂತಹ ಒಂದು ವ್ಯವಸ್ಥಿತವಾದಂಥ ತರಬೇತಿ ಕೇಂದ್ರದಲ್ಲಿ ಮೂಲ ತರಬೇತಿ ಸಿಗುವಂಥದ್ದು ಅದು ದಾವಣಗೆರೆ ಜಿಲ್ಲೆಯವರಿಗೆ ಮಾತ್ರ. ಯಾವ ಜಿಲ್ಲೆಯವರಿಗೂ ಸಹ ಇಷ್ಟು ವ್ಯವಸ್ಥಿತವಾದಂತಹ ತರಬೇತಿ ಸಿಗೋದಿಲ್ಲ. ಆ ವಿಚಾರದಲ್ಲೂ ಸಹ ನೀವು ಬಹಳ ಪುಣ್ಯವಂತರು. ಇನ್ನೊಂದು ವಿಷಯ, ಇವತ್ತಿಂದ ನೀವು ಸ್ನೇಹಿತರ ಅದೇ ಹೇಳ್ತಾ ಇದ್ರು, ಈ 13-14ಕ್ಕೆ ಹುಡುಗರಿಗೆ ಡ್ಯೂಟಿ ಕೊಡ್ಬೋದು, ನಮಗೆ ತುಂಬ ಬೆನ್ನು ಕೇಳಿದ್ರು. ನಾಳೆಯಿಂದ ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡು ಕರ್ತವ್ಯವನ್ನು ಮಾಡುವಷ್ಟು ಸಬಲ. ಆಮೇಲೆ ನೀವು ಕರ್ತವ್ಯ ಮಾಡುವ ಸಮಯದಲ್ಲಿ ಒಂದು ಭಾಳ ಗೊತ್ತಿರಬೇಕು, ಒಬ್ಬ ಪೊಲೀಸ್ಗೆ ಇರುವಷ್ಟೇ ಜವಾಬ್ದಾರಿ ನಿಮಗೂ ಇರ್ತದೆ. ನಿಮಗೂ ಮತ್ತು ಪೊಲೀಸ್ಗೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ನೀವು ಬಂದೋಬಸ್ತ್ ಕರ್ತವ್ಯವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಸೇಮ್. ಹಾಗಾಗಿ ನೀವು ಪೊಲೀಸ್ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿಭಾಯಿಸಬೇಕು. ಅದರ ಜೊತೆಲಿ ಇನ್ನೂ ಹೆಚ್ಚೇನಪ್ಪ ಅಂದರೆ, ಈ ವ್ಯವಸ್ಥೆ ಒಳಗಡೆ ನಾವು ಭಾಳ ವಿಶೇಷ ಯಾಕೆ ಅನ್ಸ್ಕೊತೀವಿ ಅಂದರೆ, ಮೋಸ್ಟ್ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ಏನಾದರೂ ಇದ್ದರೆ ಈ ವ್ಯವಸ್ಥೆ ಒಳಗಡೆ, ಅತಿ ಹೆಚ್ಚು ಜವಾಬ್ದಾರಿಯುತ ಪೌರ ಅಂತ ಏನಾದರೂ ಈ ಸಮಾಜದಲ್ಲಿದ್ದರೆ ಅದು ಗೃಹರಕ್ಷಕರೇ. ಗೃಹರಕ್ಷಕರನ್ನ ಯಾಕೆ ಮೋಸ್ಟ್ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ಕರಿತೀವಿ ಅಂದರೆ, ನೋಡಿ, ಯಾವ ಸೇವಾ ಭದ್ರತೆಯೂ ಇಲ್ಲ, ಅದು ದೊಡ್ಡ ಸಂಭಾವನೆಯೂ ಇಲ್ಲ, ಏನಿಲ್ಲ ಅಂದ್ರೂ ಸಹ ಆ ಸೇವಾ ಭಾವನೆಯಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆಯ ಚೆಂದಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಕಾರಣೀಭೂತರಾದಲ್ಲಿ ಈ ಗೃಹರಕ್ಷಕರು. ಹಾಗಾಗಿ ಎಲ್ಲ ಅಧಿಕಾರಿಗಳಿಗಿಂತ, ಎಲ್ಲ ಇಲಾಖೆಯ ನೌಕರರಿಗಿಂತ, ಸಾಮಾನ್ಯ ಪ್ರಜೆಗಳಿಗಿಂತ ಬಹಳ ವಿಶೇಷ ಯಾಕಾಗ್ತೀವಿ ಅಂದರೆ, ನೀವು ಅತಿ ಹೆಚ್ಚು ಜವಾಬ್ದಾರಿಯುತ ಪೌರರು. ಆ ಜವಾಬ್ದಾರಿಯುತ ಪೌರರು ಅಂತ ಅನ್ಸ್ಕೊಂಡ ಮೇಲೆ ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕು. ಇಷ್ಟು ದಿವಸ ಹೇಗಿದ್ರೆ ಗೊತ್ತಿಲ್ಲ, ನಿಮ್ಗೆ ಯೂನಿಫಾರ್ಮ್ ಹಾಕ್ತೀವಿ, ಆ ಯೂನಿಫಾರ್ಮ್ ಹಾಕಿದ ನಂತರ ನಿಮ್ಮನ್ನು ಪ್ರತಿಯೊಬ್ಬರು ಗಮನಿಸ್ತಾ ಇರ್ತಾರೆ. ಹೀಗೇಗೋ ನೀವಿದ್ರಿ ಅಂದರೆ ಖಂಡಿತ ನೀವು ಇಲಾಖೆ ಬರೆಯದೇ ತೆಗಿತೀರಿ ಅಂತ. ಈ ತರಬೇತಿಯ ಮುಗಿಸ್ಕೊಂಡು ಹೋದ ನಂತರ ಇವತ್ತು ಹೇಗಿದ್ದಿರಲಿಲ್ಲ, ಇದೇ ಟರ್ನೌಟನ್ನು ಮೇಂಟೈನ್ ಮಾಡಬೇಕು. ಈ ರೀತಿ ಇದ್ದಾಗ ಮಾತ್ರ ನಮ್ಮ ಇಲಾಖೆಯ ಗೌರವ ಹೆಚ್ಚಾಗೋದು. ನೋಡಿ, PC-ಗೆ ಗೌರವ ಕೊಡ್ತಾರೆ, ಒಬ್ಬ ಹೋಮ್ಗಾರ್ಡಿಗೆ ಗೌರವ ಕೊಡೋದಿಲ್ಲ ಅಂದರೆ ಟರ್ನ್ ಔಟ್. ನಮ್ಮ ಡಿಸಿಪ್ಲಿನ್, ಯಾರಲ್ಲಿ ಡಿಸಿಪ್ಲಿನ್ ಇರ್ತದೆ ನೋಡಿ, PC ಹೋಮ್ಗಾರ್ಡ್ ಇಬ್ಬರು ಒಟ್ಟಿಗೆ ನಿಂತಿರಲಿ, PC ಅನ್ಡಿಸಿಪ್ಲಿನ್ ಆಗಿದ್ದು ಡಿಸಿಪ್ಲಿನ್ ಆಗಿದ್ರೆ ಖಂಡಿತ ನಿಮಗೆ ಗೌರವ ಕೊಡ್ತಾರೆ. ಹಾಗಿದ್ರೆ ಇಲ್ಲಿ ಜನರು ಗೌರವ ನಮ್ಮನ್ನು ಕೊಡಬೇಕು ಅಂದರೆ
ನಮ್ಮ ಶಿಸ್ತು ಬಹಳ ಮುಖ್ಯ ಆಗ್ತದೆ. ಎಂಥ ಸಂದರ್ಭದಲ್ಲೂ ಸಹ ಇವತ್ತಿಂದ ನೀವು ಗೃಹರಕ್ಷಕ ಆಗಿದ್ದಿಲ್ಲ, ಎಂಥ ಸಂದರ್ಭದಲ್ಲೂ ಸಹ ಶೇವಿಂಗ್ ಮಾಡ್ಕೊಳ್ಳದೆ, ಟರ್ನ್ ಔಟ್ ಚೆನ್ನಾಗಿದೆ, ಬಂದೋಬಸ್ತುಗಳಿಗಾಗಲಿ ಯಾವ ಕರ್ತವ್ಯಕ್ಕಾಗಲಿ ಆಚಾರ ಆಗಬೇಡಿ. ಇನ್ಮೇಲೆ ಅದರ ಆದ್ರೆ ಅದು ಖಂಡಿತ ಇಲಾಖೆ ಮನೆಯದೇವು ನೋಡಪ್ಪ ಹೋಮ್ ಗಾರ್ಡ್ಸ್ ಎಷ್ಟು ಕೇವಲ ಮಾತಾಡ್ತಾರೆ, ಎಷ್ಟು ಕೇವಲ ನೋಡ್ತಾರೆ. ಹಾಗಾಗಿ ನಮ್ಮ ಈಗ ನೋಡಿ ಮತ್ತೊಂದು ಸರಿ ಹೇಳ್ತಿದ್ವಿ, ಅಷ್ಟೊಂದು ಜವಾಬ್ದಾರಿಯಿಂದ ಪೌರರಾದಾಗ ಭಾಳ ಜವಾಬ್ದಾರಿಯಿಂದಲೇ ಕೆಲಸ ಬೇಕು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದದ್ದು ನಮಗೆ ಹೆಸಿಟೇಷನ್. ಹೋಮ್ ಗಾರ್ಡ್ಸ್ ಹೆಸಿಟೇಷನ್ ಯಾರಿಗೂ ಇರಬಾರ್ದು. ಪ್ರತಿಯೊಬ್ಬರು ಹೋಮ್ ಗಾರ್ಡ್ಸ್ ಹೆಮ್ಮೆ ಪಡಬೇಕು. ನಾವು ಅವರೆಲ್ಲ ಸಂಬಳ ತಗೊಂಡು ಕೆಲಸ ಮಾಡ್ತಿದ್ದೇವೆ, ನಾನು ಸೇವೆ ಮಾಡೋಕ್ಕೋಸ್ಕರ ಕೆಲಸ ಮಾಡ್ತಿದ್ದೀನಿ ಅಂತ ಭಾಳ ಹೆಮ್ಮೆಯಿಂದ ಇರಬೇಕು. ಎಂಥ ಸಂದರ್ಭದಲ್ಲಿ ಎಜುಕೇಷನ್ ಮಾಡ್ಕೋಬಾರ್ದು. ಆಮೇಲೆ ಕೆಲವು ಯೂನಿಫಾರ್ಮ್ ಹಾಕ್ಲಿಕ್ಕೆ ಎಜುಕೇಷನ್ ಮಾಡ್ಕೋತಾರೆ, ನಾವು ಕ್ಯಾಪ್ ಹಾಕ್ಲಿಕ್ಕೆ ಎಜುಕೇಷನ್ ಮಾಡ್ಕೋತಾರೆ. ಏನಿಲ್ಲ ಅಲ್ಲಿ ಯಾರು ಹಾಕಿ ಮಾಡೋದು ಬೇರೆ ಯಾರಾದ್ರು ಸಂಬಂಧಿಗಳು, ನಾವು ಯೂನಿಫಾರ್ಮ್ ಆಗಲಿ ಅಲ್ಲಿ ಕ್ಯಾಪ್ ಯಾರು ಏನಾರು ಆಗಲಿ ಯಾರಿಗೆ ಅವಕಾಶ ಇದೆಯಾ ನಿಮಗೆ ಸಿಕ್ಕಿದೆ ಅಂದರೆ ಅದು ನಿಮ್ಮ ಅದೃಷ್ಟವೇ. ಹಾಗಾಗಿ ಆ ಸಮವಸ್ತ್ರವನ್ನ, ಇಲಾಖೆಯ ಗೌರವವನ್ನ ಪ್ರತಿಯೊಬ್ಬರು ಪ್ರತಿ ಕ್ಷಣ ಗೌರವಿಸುವಂತವೇ ಆಗಬೇಕು. ಆಮೇಲೆ ಇನ್ನೊಂದು ಹೊಸ ಹುಡುಗರು ಹೊಸ ಹುಡುಗಿರೆಲ್ಲ ಇದ್ದೀರಿ, ಯೂನಿಟ್ಗಳಿಗೆ ಹೋಗಿ ಸೇರ್ಕೋತೀರಿ. ಯೂನಿಟ್ಗಳು ತುಂಬ ಚೆನ್ನಾಗಿ ನಡೀತಿದ್ದಾವೆ. ಅದರಲ್ಲಿ ನೀವು ಹೋಗಿ ಆ ಯೂನಿಟಿನ ಶಕ್ತಿಯನ್ನ ಇನ್ನು ಹೆಚ್ಚಿಸ್ಬೇಕೇ ಬಿಟ್ಟರು ಮುಗಿಸ್ಬಾರ್ದು. ಅಲ್ಲಿ ಹೋಗಿ ನೀವೇನೋ ಭಾಳ ಇತ್ತೀಚಿನ ಹುಡುಗರು ಏನೋ ಭಾಳ ಓದ್ಕೊಬಿಟ್ಟಿರ್ತೀರಿ, ತಿಳ್ಕೊಬಿಟ್ಟಿರ್ತೀರಿ, ಅಥವಾ ಏನೋ ಆ ಸೀನಿಯರ್ಗಳು ಅವನ್ನೆಲ್ಲ ಓದ್ಕೊಂಡಿರೋದಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಓದ್ಕೊಳ್ಳೋದೇ ಇರ್ಬೋದು ನಿಮ್ಮ ಸೀನಿಯರ್ ನಿಮಗಿಂತ, ಬಟ್ ನಿಮಗಿಂತ ಹೆಚ್ಚು ಅನುಭವವನ್ನು ಪಡ್ಕೊಂಡಿರ್ತಾರೆ. ಈ ಇಲಾಖೆಯ ಎಲ್ಲ ತರಬೇತಿಗಳನ್ನ ಮುಗಿಸ್ಕೊಂಡಿರ್ತಾರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಯೂನಿಫಾರ್ಮ್ ಫೋರ್ಸಲ್ಲಿ ಹೈರಾರ್ಕಿ ಇದೆ. ಪ್ರತಿಯೊಬ್ಬರಿಗೂ ಗೌರವವನ್ನು ಕೊಡುವುದು ನಮ್ಮ ಆದ್ಯ ಕರ್ತವ್ಯ ಆಗಿರಬೇಕು. ಇದೆಲ್ಲ ಪ್ರತಿಯೊಂದು ನಿಮ್ಮ ಟ್ರೈನಿಂಗಲ್ಲಿ ಕಲಿಸಿರ್ತಾರೆ, ಮುಂದೆ ಮರ್ತೋಗ್ತೀವಿ, ಮರಿಬಾರದು. ಆಮೇಲೆ ಇವಾಗ ಘಟಕಗಳಾದ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕು. ಹೊಟ್ಟೆಗಿಚ್ಚು ಪಡಬಾರ್ದು. ಹೊಟ್ಟೆಗಿಚ್ಚು ಪಡೋ ವಿಚಾರ ಬಂದರೆ ಭಾಳ ಯೂನಿಟ್ಗಳು ಹಾಳಾಗೋದ್ರೆ ಹೊಟ್ಟೆಗಿಚ್ಚಿರ್ತಾರೆ. ಅದು ಯಾರು ಇಬ್ಬರು 2 ಗ್ರೂಪ್ಗಳಾಗ್ತವೆ, 2 ಗ್ರೂಪು ಇಡೀ ಘಟಕವನ್ನೇ ನಾಶ ಮಾಡುವಷ್ಟು ಹೋಗಿರ್ತಾರೆ. ಹಾಗಾಗಿ ಒಂದು ಭಾಳ ಒಳ್ಳೆ ಮಾತಾಡ್ತಿರ್ತೀನಿ ಯಾವಾಗಲೂ ನಾನು, ಕೆಡುಕರನ್ನು ನಾ ಹುಡುಕುತ್ತಾ ಹೊರಟೆ, ಕೆಡುಕರಾರು ಸಿಗಲಿಲ್ಲ. ಕೆಡುಕರನ್ನು ನಾ ಹುಡುಕುತ್ತಾ ಹೊರಟೆ, ಕೆಡುಕರಾರು ಸಿಗಲಿಲ್ಲ. ಎನ್ನಯ ಮನವನ್ನು ನಾನೇ ನೋಡಿ, ನನ್ನಯ ಮನವನ್ನು ನಾನೇ ನೋಡಿ, ನನಗಿಂತ ಕೆಡುಕರಿಲ್ಲ ಉಜ್ಜಪ್ಪ, ನನಗಿಂತ ಕೆಡುಕರಿಲ್ಲ. ನಮ್ಮಷ್ಟು ನಾವು ಮಾಡಕ್ಕೆ ಹೋಗ್ತೀವಿ. ನಮ್ಮ ಯೋಚನೆಗಳು ಅಂದರೆ ನಮ್ಮ ಸ್ವಾರ್ಥ. ನಾನು ಅನ್ಕೊಂಡಾಗಲಿಲ್ಲ ಅಂದರೆ ನಾವು ಬೇರೆ ರೀತಿ ಯೋಚನೆ ಮಾಡೋದು, ಬೇರೆ ಕಡೆ ಮಾತನಾಡೋದು, ಬಡ ತೆಗೆಯೋದು ಭಾಳ ಮಾಡ್ತಿರ್ತೀವಿ. ಯೂನಿವರ್ಸಲ್ ಆಗಿನೇ ಯೋಚನೆ ಮಾಡಬೇಕು. ಇದು ಇಲಾಖೆ, ಇಲ್ಲಿ ನಮ್ಮ ಕುಟುಂಬ, ಈ ಕುಟುಂಬದಲ್ಲಿ ಯಾರೊಬ್ಬರಿಗೂ ಅನ್ಯಾಯ ಆಗಬಾರ್ದು. ಯಾರೊಬ್ಬರಿಗೂ ಅನ್ಯಾಯ ಆದರೆ ಎಲ್ಲರೂ ನಿಂತ್ಕೋಬೇಕು. ನಾವು ಪ್ರತಿಯೊಬ್ಬರು ಆ ಜಿಲ್ಲೆ ಅಂತಲ್ಲ, ರಾಜ್ಯ ಅಂತಲ್ಲ, ಯಾರು ಪ್ರೊಫೆಷನಿಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ ಅಂದರೆ ಖಂಡಿತ ನಾವೆಲ್ಲ ಎಲ್ಲವನ್ನ ಬಿಟ್ಟು ಅವನ ಸಹಾಯಕ್ಕೆ, ಅವನ ಸಲಹೆಗೆ ನಾವು ನಿಲ್ಲುವಂತಹ ಮನೋಭಾವ ನಮಗೆ ಬರಬೇಕು. ಹಾಗಾಗಿ ಇವತ್ತಿಂದ ನಿಮ್ಮ ಹಣೆ ಬರಗಳು ಬದಲಾಗುವಂಥ ದಿನ. ಯಾಕೆ ಮಾತಾಡ್ತೀನಿ, ಹಣೆ ಬರನೇ ಬದಲಾಗ್ತದ ಅಂತ? ಖಂಡಿತ ಒಂದು ಮಾತಿದೆ, ಹವ್ಯಾಸಗಳು ಬದಲಾಗದ ಹೊರತು ಹಣೆ ಬರಹವು ಬದಲಾಗದು. ಇಂದಿನಿಂದ ನಿಮ್ಮೆಲ್ಲರ ಹವ್ಯಾಸಗಳು ಬದಲಾಗಿದಾವಲ್ಲ. ಬೆಳಗ್ಗೆ 5 ಗಂಟೆಗೆ ತೆಗೆದಿದ್ದೀರಿ, ಶಿಸ್ತಿಂದ ಬದುಕ್ತಿದ್ದೀರಿ, ಆದರೆ ಮತ್ತೆ ಹಣೆ ಬರಹ ಖಂಡಿತ ಬದಲಾಗಲೇ ಬೇಕು. ಹಾಗಾಗಿ ಅಂತ ಒಂದು ಅದ್ಭುತ ತರಬೇತಿಯನ್ನು ಈ ಇಲಾಖೆ ಅಧಿಕಾರಿಗಳು ನಿಮಗೆ ನೀಡಿದ್ದಾರೆ. ಇದರ ಮಹತ್ವವನ್ನು, ಇದರ ಅರಿವನ್ನು ಕೊನೆಗೊಳಿಸಬೇಕು. ಈ ಇಲಾಖೆಯ ಗೌರವವನ್ನು ಹೆಚ್ಚಿಸ್ತೀನಿ ಅಂತೇಳಿ ಶಬ್ದ ಮಾಡಿ ಇವತ್ತ ಕರ್ತವ್ಯಕ್ಕೆ ನೀವು ಹಾಜರಾಗಿ ಇಲಾಖೆಯಲ್ಲಿದ್ದು ಭಾಳ ಹೆಮ್ಮೆಯಿಂದ ಹೋಮ್ ಗಾರ್ಡ್ ಅಂತ ಹೇಳ್ತಾರೆ. ಯಾರು ಪ್ರೆಸೆಂಟೇಷನ್ ಮಾಡ್ಕೋಬಾರ್ದು. ಯಾರಾದ್ರೂ ನೋಡಿದ್ರೆ ಅವ್ನು ಹೊಟ್ಟೆ ಕಿಚ್ಚಿನ ನೋಡ್ತಿದ್ದಾನೆ ಅಂತ, ಅವನಿಗೆ ಅವಕಾಶ ಸಿಕ್ಕಿಲ್ಲ, ನಿಮ್ಗೆ ಸಿಕ್ಕಿರೋ ಅವಕಾಶ, ಹಾಗಾಗಿ ಅವನು ನಿಮ್ಮನ್ನ ಗೇಲಿ ಮಾಡ್ತಾನೆ ಅಂತೇಳಿ. ಎಂಥ ಸಂದರ್ಭದಲ್ಲೂ ಯಾರು ಡೆಸಿಷನ್ ಮಾಡ್ಕೋಲ್ಲ. ಭಾಳ ಹೆಮ್ಮೆ ಇಲಾಖೆ, ಹೆಮ್ಮೆಯಿಂದಲೇ ನಾವೆಲ್ಲ ಸೇವೆನ ಎಲ್ಲರಿಗೂ ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಈ 10 ದಿನಗಳ ಕಾಲದ ತಾವುಗಳು ಶಿಸ್ತು ಮತ್ತು ಸಮಯ ಪ್ರಜ್ಞೆ ಹಾಗೂ ಕರ್ತವ್ಯಕ್ಕೆ ಧಕ್ಕೆ ಬರದಂತೆ ತಾವೆಲ್ಲ ಹೇಗಿರಬೇಕು, ಯಾವ್ಯಾವ ಇಲಾಖೆಯಲ್ಲಿ ಹಾಗೆ ಡ್ಯೂಟಿ ಮಾಡಬೇಕು ಅಂತೇಳಿ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಸರ್, ತಮಗೆ ಮತ್ತೊಂದು ನಾನು ಹೇಳ್ತೀನಿ, ಶಿವಮೊಗ್ಗಕ್ಕೂ ಮತ್ತು ನಮ್ಮ ದಾವಣಗೆರೆಗೂ ವಿಶೇಷ ನೆನಪಿದೆ. ಹೆಂಗೆ ಅಂದರೆ, ಶಿವಮೊಗ್ಗದಲ್ಲಿ ಮತ್ತು ಆ್ಯಕ್ಚುಲಿ ನಾನು ಗೃಹರಕ್ಷಕನಾಗಿ ನಾನು ಸೇವೆ ಸೇರಿದ್ದು ಹಾಗೂ ಹೊನ್ನಾಳಿ ತಾಲೂಕು ಚನ್ನಗಿರಿ ಸಂತೆಬೆನ್ನೂರು ಘಟಕಗಳು ತಮ್ಮಲ್ಲೇ ಇದ್ದಿದ್ದು ಸರ್. ನಾನು ಅಲ್ಲೇ ಸೇರಿಬಿಟ್ಟು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದು ಸರ್.
ಹಾಗಾಗಿ ಶಿವಮೊಗ್ಗಕ್ಕೆ ಒಂದು ಹೆಚ್ಚಿನ ನಮ್ಮ ಒಂದು ಬಾಂಧವ್ಯ ಇವತ್ತಿಗೂ ಸಹ ಇದೆ. ನಮ್ಮ ನ್ಯಾಮತಿ, ಹೊನ್ನಾಳಿ, ಚನ್ನಗಿರಿ, ಸಂತೆಬೆನ್ನೂರು ಘಟಕಗಳು ಅಲ್ಲಿಂದನೇ ಇದ್ದು ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ನಾವು ಎರಡೆರಡು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಹೆಮ್ಮೆ ಸಹ ನಮಗಿದೆ. ಇವತ್ತು ಸಹ ನಾವು ಯಾವುದೇ ಗಣೇಶ ಬಂದೋಬಸ್ತ್ ಬಂದ್ರೆ ನಾವು ಒಂದು ತಿಂಗಳ ಕಾಲ ತಮ್ಮ ಶಿವಮೊಗ್ಗದಲ್ಲಿ ಇರ್ತೀವಿ ಸರ್. ಯಾವ ಜಿಲ್ಲೆಗೂ ತಿಂಗಳಗಟ್ಟಲೆ ಹೋಗಲ್ಲ. ಎಲ್ಲರೂ ಹೋಗ್ತೀವಿ ಅಂದ್ರೆ ಶಿವಮೊಗ್ಗಕ್ಕೆ ಮಾತ್ರ. ಅದು ತಮ್ಮ ಸಂಪೂರ್ಣ ಸಹಕಾರ ನಮಗೆ ಯಾವಾಗಲೂ ಅಲ್ಲಿದೆ. ಇದೇ ರೀತಿ ಮುಂದಿನ ಈ ಬ್ಯಾಚ್ಗೂ ಸಹ ಅದು ಸಿಗ್ಲಿ ಅಂತ ತಮ್ಮ ಮೂಲಕ ಈ ಮೂಲಕ ಕೇಳ್ಕೊಳ್ತಾ ಇದೆ ಸರ್.